ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ SRG5 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವಾಗ ನೋಡಿ, ಕಳೆದ ನಿನ್ನೆ ಸಂಡೇ ಅಮೆರಿಕದಲ್ಲಾಯಿತು, ಇಸ್ರೇಲ್ ಆಯಿತು, ಈ ಯುದ್ಧದ ಬಗ್ಗೆ ಇರಾನ್ ಜೊತೆ ಯುದ್ಧ ಮಾಡಿಬಿಡಿ ಅಂತಂದು ಆ ಒಂದು ಅಮೆರಿಕದ ಪ್ರಜೆಗಳೇ ಸ್ಟ್ರೈಕ್ ಮಾಡ್ತಾಯಿದ್ದಾರೆ. ರೋಡಲ್ಲಿ ಬಂದು ರೋಡಿಗೆ ಇಳಿದುಬಿಟ್ಟು ಸ್ಟ್ರೈಕ್ ಮಾಡ್ತಾಯಿದ್ದಾರೆ, ಇರಾನ್ ಜೊತೆ ಯುದ್ಧ ಬೇಡ ಅಂತಂದು. ಯಾಕಪ್ಪ ಅಂತಂದ್ರೆ ಅಮೇರಿಕದ ಆರ್ಥಿಕ ಪರಿಸ್ಥಿತಿ ಕೂಡ ತುಂಬ ಹದಗೆಡಕ್ಕೆ ಬಂದೈತಿ. ತುಂಬ ಹದಗೆಡಕ್ಕೆ ಬಂದೈತಿ. ಅವರು ಕೂಡ ಯುದ್ಧ ಬೇಡ, ನಮಗೆ ರಾಜರ ಒಂದು ಸಾಮ್ರಾಜ್ಯ ಬೇಡ, ನಮಗೆ ಪ್ರಭುತ್ವ ಬೇಕಂತಂದು ಅವರು ಕೂಡ ತುಂಬ ಸ್ಟ್ರೈಕ್ ಮಾಡ್ತಾಯಿದ್ದಾರೆ. ನೀವು ಕೂಡ ನ್ಯೂಸಲ್ಲಿ ನೋಡ್ತಾ ಇದ್ದೀರಿ. ಏನಪ್ಪ ಅಂತಂದರೆ, ಇದೇ ಟ್ರಂಪು ಜನವರಿಯಲ್ಲಿ ಇರಾನಲ್ಲಿ ಒಂದು ಗಲಭೆ ಎಬ್ಬಿಸಿದ್ರು. ಅಯತುಲ್ಲಾ ಖಮೇನಿಯವರ ಆಡಳಿತ ಸರಿಯಿಲ್ಲ ಅಂತಂದು ಇವರೇ ಜನರಿಗೆ ದುಡ್ಡು ಕೊಟ್ಬಿಟ್ಟು ಅಲ್ಲೆಲ್ಲ ಗಲಭೆಗಳು ನಡೆಸ್ತಾಯಿದ್ರು. ಇದೇ ಜನ ಇಸ್ರೇಲ್ ಮತ್ತು ಅಮೇರಿಕ ಕೂಡಿಬಿಟ್ಟು ಅಲ್ಲೊಂದು ಏನಂತಂದ್ರೆ ಗಲಭೆ ಎಬ್ಬಿಸಿದ್ರು ಇರಾನದಲ್ಲಿ. ಆ ಇರಾನದಲ್ಲಿ ತುಂಬ ಗಲಭೆಗಳಾದವು. ಏನಪ್ಪ ಅಂತಂದ್ರೆ ಅಯತುಲ್ಲಾ ಖಮೇನಿಯವರ ಆಡಳಿತ ಬೇಡ ಅಂತಂದು ಕೆಲವೊಂದಿಷ್ಟು ಇರ್ತಾರಲ್ಲ, ಜನ ಸ್ಟ್ರೈಕ್ ಮಾಡ್ತಾಯಿದ್ರು ಅವಾಗ. ಈಗ ಅದೇ ಜನ ಇರಾನ್ನಲ್ಲಿ ಯುದ್ಧ ಉನ್ಮಾದದಿಂದ ಕುಣಿತಾ ಇದ್ದಾರೆ. ಯುದ್ಧ ಮಾಡಲೇಬೇಕು ಅಮೇರಿಕ ಇಸ್ರೇಲ್ ಅಂತಂದರೆ ಅಲ್ಲಿ ಜನರಿಗೆ ಕೈಯಲ್ಲಿ ರೋಮಗಳ ಸತ್ಯಕ ಎದ್ದು ನಿಲ್ತಕ್ಕಂಥವು ಅಮೇರಿಕ ಇಸ್ರೇಲ್ ಅಂದ್ಬಿಡ್ಲಿ. ಯಾಕಂದ್ರೆ ಇವರೇ ಕೂಡ ಅವಾಗ ಜನವರಿಯಲ್ಲಿ ಜನರಿಗೆ ದುಡ್ಡು ಕೊಟ್ಬಿಟ್ಟು ಕೆಲವೊಂದು ಏಜೆಂಟ್ ಮುಖಾಂತರ ದುಡ್ಡು ಕೊಟ್ಬಿಟ್ಟು ಸ್ಟ್ರೈಕ್ ನಡೆಸ್ತಾಯಿದ್ರು ಇದೇ ಇರಾನ್ನಲ್ಲಿ. ಅಮೇರಿಕ, ಟ್ರಂಪ್ ಮತ್ತು ಇಸ್ರೇಲ್ ಅವರು ಈಗ ಅವ್ರದ್ದೇ ಒಂದು ದೇಶದಲ್ಲಿ ಈ ಯುದ್ಧದ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇಸ್ರೇಲಲ್ಲಿ ಕೂಡ ತುಂಬ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅದನ್ನು ಹತ್ತಿಕ್ತಾ ಇದ್ದಾರೆ, ತುಂಬ ಹತ್ತಿಕ್ತಾ ಇದ್ದಾರೆ. ಆದರೂ ಸೋಷಿಯಲ್ ಮೀಡ್ಯಾದಲ್ಲಿ ವಿಡಿಯೋಸ್ ಬರ್ತಾ ಇದ್ದಾವೆ. ಪೊಲೀಸರು ಕೂಡ ಅವ್ರನ್ನ ತುಂಬ ಏನಂತಾರಲ್ಲ, ಈ ಕೆಲವೊಂದಿಷ್ಟು ವಿಡಿಯೋ ಹೊರಗಡೆ ಹೋಗ್ಬಾರ್ದು ಅಂತಂದು ಅವರು ಕೂಡ ತುಂಬ ಪ್ರೆಸರಲ್ಲೇ ಹಾಕ್ತಾಯಿದ್ದಾರೆ. ಆದರೂ ಬರ್ತಾ ಇದ್ದಾವೆ, ನೋಡೋದಿಲ್ಲ. ಇನ್ನೊಬ್ಬರು ನಾವು ಹಾಳಾಗಬೇಕಂತ ಬಯಸಿದರೆ ಮೊದಲು ಹಾಳಾಗ್ತೀವಿ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಸ್ನೇಹಿತರೆ. ಮತ್ತು ನೋಡಿ, ಈಗ ಇಸ್ರೇಲ್ ಅವ್ರು ಏನು ಮಾಡಿದಾರಪ್ಪ ಅಂತಂದರೆ ಪರಮಾಣು ಘಟಕಗಳ ಮೇಲೆ ಆಯಿತು ಅಟ್ಯಾಕ್ ಮಾಡಿದರು. ಮತ್ತು ಅವರು ಏನಂತಾರಲ್ಲ, ಸ್ಟೀಲ್ ಪ್ಲ್ಯಾಂಟ್ಗಳ ಮೇಲೆ ಅಟ್ಯಾಕ್ ಮಾಡಿದರು, ಮತ್ತು ಕರೆಂಟ್ ಉತ್ಪಾದನಾ ಘಟಕಗಳ ಮೇಲೆ ಅಟ್ಯಾಕ್ ಮಾಡಿದರು. ಇವರು ಕೂಡ ಸುಮ್ಮನೆ ಇಲ್ಲ, ಇವರು ಕೂಡ ಅಟ್ಯಾಕ್ ಮಾಡ್ತಾಯಿದ್ದಾರೆ. ಇಸ್ರೇಲ್ನ ಯಾವುದಪ್ಪ ಅದು ಟೆಲ್ ಅವೀವ್ ನಗರದ ಮೇಲೆ ಅಟ್ಯಾಕ್ ಮಾಡ್ತಾಯಿದ್ದಾರೆ. ಮತ್ತು ಹೈಫಾ ಸಿಟಿ ಒಳಗೆ ಕೂಡ ಅಟ್ಯಾಕ್ ಮಾಡ್ತಾಯಿದ್ದಾರೆ ಇವರು. ಮತ್ತು ಏನಪ್ಪ ಅಂತಂದರೆ ಇಸ್ರೇಲ್ನ ಪರಮಾಣು ಘಟಕದ ಮೇಲೆ ಇರಾನ್ ಕೂಡ ಅಟ್ಯಾಕ್ ಮಾಡ್ತಾಯಿದ್ದಾರೆ. ಮೊದಲೇ ಅವರು ಹೇಳಿದ್ರು, ನೀವೆಲ್ಲಿ ಅಟ್ಯಾಕ್ ಮಾಡ್ತೀವಿ ಅಲ್ಲೇ ನಾವು ಕೂಡ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ರು. ಯಾವ ಸ್ಥಳದಲ್ಲಿ ಅಟ್ಯಾಕ್ ಮಾಡಿದ್ದಾರೆ ನೋಡಿ, ಇವರು ಅದೇ ಸ್ಥಳದಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ಇಸ್ರೇಲ್ನ ಒಂದು ಸ್ಟೀಲ್ ಪ್ಲ್ಯಾಂಟ್, ಅದು ಇಸ್ರೇಲಲ್ಲಿ ಮತ್ತು ದುಬೈಯಲ್ಲಿ ಸ್ಟೀಲ್ ಪ್ಲ್ಯಾಂಟ್ ಇತ್ತು, ಅಲ್ಲಿ ಕೂಡ ಅಟ್ಯಾಕ್ ಮಾಡಿದ್ದಾರೆ. ಯಾರು? ಇರಾನ್ನವರು. ಯಾಕಂದರೆ ಇವರು ಅಟ್ಯಾಕ್ ಮಾಡಿದ್ರಲ್ಲ, ಇಸ್ಫಹಾನ್ ಮೇಲೆ ಅಟ್ಯಾಕ್ ಮಾಡಿದರು. ಇರಾನ್ನ ಒಂದು ಅತಿ ದೊಡ್ಡ ಸ್ಟೀಲ್ ಪ್ಲ್ಯಾಂಟ್ ಅದು, ಅಲ್ಲಿ ಅಟ್ಯಾಕ್ ಮಾಡಿದರು. ಇವರು ಕೂಡ ಈಗ ಅಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಇವತ್ತು. ಸರಿನಾ ಸ್ನೇಹಿತರೆ? ಮತ್ತು ಈ ಯುದ್ಧ ಬೇಡ ಅಂತಂದು ಅಮೇರಿಕದಲ್ಲಿ ಕೂಡ ತುಂಬ ಜನರು ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೂ ಇದನ್ನು ಯಾವುದೋ ಟ್ರಂಪ್ ತಲೆ ಹಾಕ್ಕೊಳ್ತಾ ಇಲ್ಲ, ಯುದ್ಧ ಮಾಡ್ತಾ ಇದ್ದಾನೆ. ಟ್ರಂಪ್ ಅವರ ಸಹವಾಸದಿಂದ ದುಬೈ ಕೂಡ ಸುಡುಗಾಡಾಗ್ತಾಯಿದೆ. ಈಗ 65,000 ಕೋಟಿ ಬೆಲೆಯುಳ್ಳ ಒಂದು ವಿಮಾನವನ್ನು ಹೊಡೆದಾಕಿದರು ಇದೇ ಇರಾನ್. ಅಮೇರಿಕದಲ್ಲಿ ಪ್ರಿನ್ಸ್ ಸುಲ್ತಾನ್ ಏರ್ಬೇಸಲ್ಲಿ ಹೊಡೆದಾಕಿದ್ರು ಅವತ್ತು. ಯಾಕಂದರೆ ತುಂಬ ದೊಡ್ಡದದು, 65,000 ಕೋಟಿ ವಿಮಾನ ಹೊಡೆದಾಕಿದರು. ಅದೆಲ್ಲ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಹೇರ್ಕೊಂಡು B-2 ಬಾಂಬರ್ ಥರ ದಾಳಿ ಮಾಡ್ತಿದ್ದದು. ಆ ಒಂದು ವಿಮಾನ ಇವತ್ತು ಹೊಡೆದಾಕಿದರು ಇರಾನವರು ಕೂಡ ಹಿಂದೆ ಹಾಕ್ತಾಯಿಲ್ಲ, ಪ್ರತಿ ದಾಳಿ ಕೂಡ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಮತ್ತು ಅವ್ರ ಜೊತೆ ಈಗ ಹಿಜ್ಬುಲ್ಲಾ ಮತ್ತು ಯಮನ್ ಕೂಡ ಸೇರಿದೆ, ಅವರು ಕೂಡ ಅಟ್ಯಾಕ್ ಮಾಡ್ತಾಯಿದ್ದಾರೆ. ಮತ್ತು ಇಸ್ರೇಲ್ ಕೂಡ ಯಮನ್ ಮೇಲೆ ಅಟ್ಯಾಕ್ ಮಾಡಿದೆ. ಎಲ್ಲ ಆಗ್ತಾಯಿದ್ದಾವೆ.
ತುಂಬ ಏನಂತಂದ್ರೆ ಈ ನಿನ್ನೆ ಒಂದು ತುಂಬ ಬೇಜಾರಾದ ಸಂಗತಿ ಏನಪ್ಪ ಅಂತಂದ್ರೆ ಅಮೇರಿಕ ಇಸ್ರೇಲ್ ಕೂಡಿ ಇರಾನ್ನ ಒಂದು ಯೂನಿವರ್ಸಿಟಿಗಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಎಂಥ ಒಂದು ಅವರ ಒಂದು ಬುದ್ಧಿ ಎಷ್ಟು ಕೆಟ್ಟದಾಗಿದೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಸ್ನೇಹಿತರೆ. ಅಲ್ಲಿ ವಿದ್ಯಾರ್ಥಿಗಳಿರ್ತಾರೆ, ಕಲಿಯುವಂಥ ಒಂದು ದೇವಸ್ಥಾನ ಅದು, ಅಂಥದ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅವರು. ನೀವು ಕೂಡ ಫೋಟೋಸ್ ನೋಡ್ಬೋದು, ಅಂಥಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಅವರು. ಅದಕ್ಕೆ ಪ್ರತಿದಾಳಿಯಾಗಿ ಇಸ್ರೇಲ್ನ ಯೂನಿವರ್ಸಿಟಿಗೆ ಇವತ್ತು ದಾಳಿ ಮಾಡಿದ್ದಾರೆ, ಮತ್ತು ಸೌದಿಯಲ್ಲಿರುವಂಥ ಯೂನಿವರ್ಸಿಟಿಗಳು ಕೂಡ ಮೇಲೆ ದಾಳಿ ಮಾಡಿದ್ದಾರೆ ಇರಾನ್ ಅವರು. ಯಾಕಂದರೆ ಮೊದಲು ಸ್ಟಾರ್ಟ್ ಮಾಡಿದ್ಯಾರು, ಇಂಥ ದಾಳಿಗಳನ್ನ ಮಾಡಬಾರ್ದು. ಯೂನಿವರ್ಸಿಟಿ ಮೇಲೆ ಆಯಿತು, ಮತ್ತು ಕುಡಿಯೋ ನೀರು ಪ್ಲಾಂಟೇಶನ್ ಮೇಲೆ ಆಯಿತು, ದಾಳಿ ಮಾಡಬಾರ್ದು. ಮೊದಲು ಮಾಡಿದಾರೆ ಇಸ್ರೇಲ್ ಮತ್ತು ಅಮೇರಿಕ. ಇದನ್ನ ಯಾಕೆ ಖಂಡಿಸ್ತಾ ಇದ್ದೇನೆ ಅಂದರೆ ಸ್ನೇಹಿತರೆ, ನಾನು ಕೆಲವೊಂದು ಯೂಟ್ಯೂಬರ್ಸ್ ಮಾತಾಡ್ತಾ ಇದ್ದಾರಲ್ಲ, ಅವರು ಇಂಥ ಯಾವ ವಿಷಯ ಹೇಳಲ್ಲ. ಅಷ್ಟು ಹೊಡೆದ್ರು, ಇಷ್ಟು ಹೊಡೆದ್ರು, ಅಮೇರಿಕ ಹಿಂಗೆ ಮಾಡ್ತು, ಇರಾನ್ ಮೇಲೆ ಹಿಂಗೆ ಮಾಡ್ತಂತಂದು ಬಲಪಂಥೀಯವಾಗಿ ಮಾತಾಡ್ತಾರೆ ಅವರು. ಕೆಲವೊಬ್ಬರು ಮಾತಾಡ್ತಾಯಿದ್ದಾರೆ, ಕೆಲವೊಬ್ಬರು ಅಷ್ಟೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಆ ಒಂದು ಉದ್ದೇಶಕ್ಕೋಸ್ಕರ ಇದನ್ನು ಮಾಡ್ತಾ ಇರೋದು ನಾನು. ಆ ಒಂದು ಉದ್ದೇಶಕ್ಕೆ ಇದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಸಾಮಾನ್ಯ ಜನರಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶ ಅಷ್ಟೇ. ಮತ್ತು ನೋಡೋಣ, ಇಲ್ಲಿವರೆಗೂ ಏನಪ್ಪ ಅಂತಂದ್ರೆ ಇವಾಗ ಏರ್ ಸ್ಟ್ರೈಕ್ ಆಯಿತು, ವಾಯು ನೆಲೆಗಳನ್ನೆಲ್ಲ ಧ್ವಂಸ ಮಾಡಿದ್ದಾರೆ. ಇರಾಕಲ್ಲಿ ಆಯಿತು, ಮತ್ತು ಸೌದಿಯಲ್ಲಿರುವಂಥ ಅಮೇರಿಕನ್ ಏರ್ ಬೇಸನ್ನೆಲ್ಲ ಖಾಲಿ ಇದು ಬಾಂಬ್ ಹಾಕ್ತಾಯಿದ್ದಾರೆ ಇವರು ಕೂಡ, ಇರಾನ್ ಅವರು ಕೂಡ. ಮತ್ತು ಈಗೇನಪ್ಪ ಅಂತಂದ್ರೆ ಜಮೀನಿನಲ್ಲಿ ಭೂಮಿ ಮೇಲೆ ಯುದ್ಧ ಸ್ಟಾರ್ಟ್ ಮಾಡೋಕ್ಕೆ ಸುಮಾರು 55,000ಕ್ಕಿಂತ ಹೆಚ್ಚಿನ ಒಂದು ಸೈನಿಕರನ್ನ ಅಮೇರಿಕ ಆಲ್ರೆಡಿ ನಿಯೋಜನೆ ಮಾಡಿದೆ ಕಾರ್ಗ್ ದ್ವೀಪದ ಮೇಲೆ ಇಳಿಸ್ಬೇಕಂತಂದು. ಯಾಕಂದರೆ ಕಾರ್ಗ್ ದ್ವೀಪ ಇದೆಯಲ್ಲ, ಇದು ಇರಾನ್ನ ಒಂದು 90% ಭಾಗ ಇದೇ ಕಾರ್ಗ್ ದ್ವೀಪದಿಂದ ಬೇರೆ ದೇಶಗಳಿಗೆ ಹೋಗ್ತಾ ಇದೆ. ಇದೇ ಕಾರ್ಗ್ ದ್ವೀಪದಿಂದ ಆ ಒಂದು ಉದ್ದೇಶದಿಂದ ಆ ಕಾರ್ಗ್ ದ್ವೀಪ ವಶಪಡಿಸ್ಕೋಬೇಕು. ಕಾರ್ಗ್ ದ್ವೀಪ ಅಲ್ಲೇ ಬರುತ್ತೆ, ಎಲ್ಲಪ್ಪ ಅಂದರೆ ಸ್ಟ್ರೇಟ್ ಆಫ್ ಹಾರ್ಮುಜ್ ಇದೆ ಅಲ್ಲೀಗ, ಅದ್ರ ಪಕ್ಕದಲ್ಲೇ ಬರೋದು ಅದು. ಅಲ್ಲೆಲ್ಲ ಏನಂತಾರಲ್ಲ, ಕಚ್ಚಾ ತೈಲವನ್ನು ಸ್ಟೋರೇಜ್ ಮಾಡಿ ಅಲ್ಲಿಂದ ಬೇರೆ ದೇಶಕ್ಕೆ ಕಳಿಸ್ತಾ ಇದ್ದಾರೆ. ಇರಾನ್ ಅವ್ರು ಕಳಿಸ್ತಾಯಿದ್ರು, ಇವಾಗ ಕೂಡ ಕಳಿಸ್ತಾ ಇದ್ದಾರೆ. ಆದರೆ ಈಗ ಅಲ್ಲಿ ಯುದ್ಧದಿಂದ ಪರಿಸ್ಥಿತಿಯಿಂದ ಅಲ್ಲಿ ಕಳಿಸ್ತಾ ಇಲ್ಲ. ಇವಾಗ ಅದನ್ನು ಅಮೇರಿಕವರು ಅಟ್ಯಾಕ್ ಮಾಡ್ಬೇಕಂತಂದು ತುಂಬ ಏನಂತಾರಲ್ಲ, ಒಂದು 55,000ಕ್ಕಿಂತ ಹೆಚ್ಚಿನ ಒಂದು ಸೈನಿಕರನ್ನ ಅಲ್ಲಿ ಕಳಿಸ್ತಾ ಇದ್ದಾರೆ. ಇರಾನ್ ಅವರು ಸುಮ್ಮನೆ ಕೂತಂದಿಲ್ಲ, ನೀವು ಬನ್ನಿ, ನಿಮಗೋಸ್ಕರ ನಾವು ಕಾಯ್ತಾ ಇದ್ದೀವಿ, ನಿಮಗೆ ನರಕ ದರ್ಶನ ಮಾಡಿಸ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಇರಾನ್ ಅವರು. ಇದರಿಂದ ಹಿಂದೆ ಅಟ್ಯಾಕಿಲ್ಲ, ಬರಲೇಬೇಕು ನೀವು ಅಂತಂದರೆ. ಆದರೆ ಇಸ್ರೇಲ್ ಅವರು ಏನು ಹೇಳ್ತಾರೆ ಅಂತಂದರೆ, ಸೇನಾಧಿಕಾರಿ ಆಲ್ರೆಡಿ ನಮ್ಮ ಒಂದು ಸೈನಿಕರ ಅಭಾವದಿಂದ ಪ್ರತಿ ವರ್ಷ ಯುದ್ಧದಿಂದ ಕೈಗೊಂಡು ನಮ್ಮ ಸೈನಿಕರೆಲ್ಲ ಈಗ ಸಂಖ್ಯೆ ಕಡಿಮೆ ಆಗಿದೆ. ಸೈನಿಕರು ತುಂಬ ಸ್ವಲ್ಪ ಶಕ್ತಿಹೀನರಾಗಿದ್ದಾರೆ ಅಂತ ಅವರೇ ಹೇಳ್ತಾಯಿದ್ದಾರೆ. ಯಾಕಂದರೆ ಪ್ರತಿ ವರ್ಷವೂ ಯುದ್ಧ ಇವ್ರದ್ದು, ಪ್ರತಿ ದಿನವೂ ಯುದ್ಧ. ಗಾಜಾದಲ್ಲಾಯಿತು, ಪ್ಯಾಲೆಸ್ತೀನಲ್ಲಾಯಿತು, ಪ್ರತಿ ವರ್ಷವೂ ಯುದ್ಧ ಮಾಡ್ಕೊಂಡು ಆ ಸೈನಿಕರ ಮೈಂಡ್ಸೆಟ್ ಏನಾಗಬೇಕು? ಎಂಥ ಕಟುವಿಗೆ ಸಹಿತ ದಿನಾಲ ರಕ್ತ ನೋಡಿ ಒಂದಿನ ಅವ್ನಿಗೆ ಏನಾಗುತ್ತಪ್ಪ ಅಂದರೆ, ಇವತ್ತು ಬ್ಯಾಡ್ ತಡೆಯಪ್ಪ, ಇವತ್ತು ಚೂರಿ ಹಾಕೋದು ಬ್ಯಾಡ ತಡೆಯಪ್ಪ ಅಂತ ಕಟುಗೂ ಸತೆ ಕಾಣಿಸುತ್ತೆ. ಅಂಥದ್ರಲ್ಲಿ ಇಸ್ರೇಲ್ ಸೈನಿಕರು ಅನಿಸಲ್ವ? ಅವರು ಮನುಷ್ಯರಲ್ವ? ಅವ್ರು ನಿಜವಾಗ್ಲೂ ಮನುಷ್ಯರೇ ಅಲ್ಲ. ಅವರು ಇಸ್ರೇಲ್ ಮನುಷ್ಯರೇ ಅಲ್ಲ. ಚಿಕ್ಕ ಮಕ್ಕಳ ಮೇಲೆ ಬಾಂಬ್ ಹಾಕಿದ್ದಾರೆ ಅವರು. ಚಿಕ್ಕ ಮಕ್ಕಳ ಮೇಲೆ 166 ಮೊದಲೇ ದಿನವೇ 166 ಏನಂತಾರಲ್ಲ, ಹುಡುಗರನ್ನ ಬಲಿ ತೆಗೆದುಕೊಂಡ ದೇಶ ಅದು. ಅದರಲ್ಲಿ ಆಯತುಲ್ಲಾ ಖಮೇನಿನೂ ಕೂಡ ಇದ್ದರು. ಅಂಥ ಒಂದು ದೇಶ ಅದು. ಚಿಕ್ಕ ಮಕ್ಕಳು ಅವು ಬೆಳೆದು ಇನ್ನೂ ಏನೇನಾಗ್ತಿದ್ವು ಅನ್ನೋದು ಎಷ್ಟೋ ಏನೇನಾಗ್ತಿದ್ವು ಗೊತ್ತಿಲ್ಲ ಸ್ನೇಹಿತರೆ. ಅಂಥ ಚಿಕ್ಕ ಮಕ್ಕಳ ಮೇಲೆ ಅಟ್ಯಾಕ್ ಮಾಡಿದ್ರು ಇಸ್ರೇಲ್ ಮೊದಲೇ ಯುದ್ಧದ ಮೊದಲನೇ ದಿನ. ಏನಪ್ಪ, ಚಿಕ್ಕ ಮಕ್ಕಳ ಮೇಲೆ. ಗಾಜಾದಲ್ಲಿ ಇವಾಗ ಕೂಡ ಚಿಕ್ಕ ಮಕ್ಕಳು ನೀವು ನೋಡ್ತಾ ಇದ್ದೀರಿ. ಎಷ್ಟೋ ಅಲ್ಲಿ
ಸ್ಮಶಾನ ಮಾಡಿ ಹಾಕಿದ್ದಾರೆ ಅವರು. ಪ್ಯಾಲೆಸ್ತೀನ್ ಮತ್ತು ಗಾಜಾದಲ್ಲಿ ಸ್ಮಶಾನ ಮಾಡಿ ಹಾಕಿದ್ದಾರೆ. ಇದೇ ಇಸ್ರೇಲ್. ಸಣ್ಣ ಸ್ನೇಹಿತರೆ, ನೋಡೋಣ ಈಗ ಇಸ್ರೇಲ್ ಈ ಸೈನಿಕರು ಕೂಡ ಅವರು ನಮ್ಗೆ ಭೂಮಿ ಮೇಲೆ ಯುದ್ಧ ಮಾಡೋಕ್ಕಾಗಲ್ಲ ಅಂತ ಅವ್ರು ಓಪನಾಗಿ ಹೇಳ್ತಾ ಇದ್ದಾರೆ. ಸೈನ್ಯಾಧಿಕಾರಿ ಓಪನಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ. ನೋಡೋಣ ಮುಂದೆ ಏನಾಗುತ್ತೋ ನೋಡೋಣ. ಆದರೆ ಯುದ್ಧದ ಜಮೀನು ಯುದ್ಧಕ್ಕೆ ಬಂದ್ರಪ್ಪ ಅಂದ್ರೆ, ಭೂಮಿ ಮೇಲೆ ಯುದ್ಧಕ್ಕೆ ಬಂದ್ರಪ್ಪ ಅಂದ್ರೆ ಅಮೇರಿಕನ್ನವರು, ಆದ್ರೆ ತುಂಬ ಸಾವು ನೋವು ಆಗ್ತಾವೆ ಅಂತಂದು ಇರಾನ್ ಅವರು ಕೂಡ IRGC ಕೂಡ ಅವ್ರಿಗೆ ಖಡಕ್ ಸಂದೇಶನೂ ಕೊಟ್ಟೈತಿ. ನೀವು ಬನ್ನಿ, ನೀವು ಬಂದ್ರಪ್ಪ ಅಂದರೆ ನೀವು ಇಲ್ಲಿ ನರಕ ದರ್ಶನ ಮಾಡ್ತೀವಿ ಅಂತಂದು ಹೇಳ್ತಾ ಇದ್ದಾರೆ. ನೋಡೋಣ ಇನ್ನೂ ಏನಾಗುತ್ತೋ ಗೊತ್ತಿಲ್ಲ ಸ್ನೇಹಿತರೆ. ಈ ಯುದ್ಧ ಇದೆಯಲ್ಲ ತುಂಬ ಜನಸಾಮಾನ್ಯರ ಒಂದು ಸ್ಥಿತಿಗತಿನ ಅಲ್ಲೋಲಕಲ್ಲ ಮಾಡುತ್ತಾ. ಈ ಯುದ್ಧದಿಂದ ನೋಡಿ ಎಲ್ಲ ದೇಶದಲ್ಲೇ ಕೂಡ ಎಷ್ಟು ಹಾಹಾಕಾರ ಆಗಿದಾವ. ಎಲ್ಲ ಏನಂತಾರಲ್ಲ, ಶೇರ್ ಮಾರ್ಕೆಟ್ ಆಯಿತು, ಕೆಲವೊಂದಿಷ್ಟು ಬಿಸ್ನೆಸ್ಗಳು ತುಂಬ ಎಲ್ಲ ಡಲ್ ಆಗ್ತದವ. ನಮ್ಮ ಏನಂತಾರೆ ರೈತರ ಮಾಲು ಇಲ್ಲಿಂದ ಬೇರೆ ಕಡೆ ಹೋಗಬೇಕು, ಅವು ಕೂಡ ಕುಂಠಿತ ಆಗಿದಾವೆ. ಎಷ್ಟು ರೈತರ ಉತ್ಪನ್ನಗಳೆಲ್ಲ ಬಂದರಿನಲ್ಲೇ ಇದಾವೆ, ನಮ್ಮ ಇಂಡಿಯಾದ ಬಂದರಿನಲ್ಲೇ ಇದಾವೆ. ಯಾಕಂದರೆ ಇಲ್ಲಿ ಗಲ್ಫಲ್ಲಿ ನಮ್ಮ ಒಂದು ಏನಂತಾರಲ್ಲ ಕೃಷಿ ಉತ್ಪನ್ನಗಳನ್ನ ಜಾಸ್ತಿ ತೊಗೊಳ್ಳೋದು ಈ ಗಲ್ಫ್ ರಾಷ್ಟ್ರಗಳು, ಇರಾನ್ ಇದೇ ರಾಷ್ಟ್ರಗಳು ಜಾಸ್ತಿ ತೊಗೊಳ್ಳೋದು. ಅಮೇರಿಕ ಜಾಸ್ತಿ ತೊಗೊಳ್ಳಲ್ಲ, ಇಸ್ರೇಲ್ ತೊಗೊಳ್ಳಲ್ಲ ಸ್ನೇಹಿತರೆ. ಯಾಕಂದರೆ ಅವರು ಬೆಳೀತಾರೆ. ಇಸ್ರೇಲಲ್ಲಿ ಕೂಡ ಟೆಕ್ನಾಲಜಿ, ಹೈ ಟೆಕ್ನಾಲಜಿ ಕೂಡ ಅವರು ಬೆಳೀತಾರೆ. ಮತ್ತು ಏನಂತಂದ್ರೆ ಈ ಅಮೇರಿಕದಲ್ಲಿ ಒಬ್ಬೊಬ್ಬನಿಗೆ 500ರಿಂದ 1000 ಎಕರೆ ಇದಾವೆ. 500ರಿಂದ 1000 ಎಕರೆ ಇಲ್ಲಾಂದ್ರೂ 100ರಿಂದ 500 ಎಕರೆ ಇದಾವೆ ಒಬ್ಬೊಬ್ಬನಿಗೆ. ಅಲ್ಲಿ ಅವರು ನಮ್ಮ ಮಾಲೆ ಯಾಕೆ ತೊಗೋತಾರೆ? ಅವ್ರಿಗೆ ಬೇಕಾಗಿಲ್ಲ ಅದು, ಸರಿನಾ? ನಮ್ಮ ಮಾಲು ಯಾರು ತೊಗೊತಾರಪ್ಪ ಅಂದ್ರೆ ಅರಬ್ ಕಂಟ್ರೀಸ್ ತೊಗೊತಾರೆ. ನಮ್ಮ ಮಾಲು ಅಲ್ಲಿ ಹೋದಪ್ಪ ಅಂದ್ರೆ ನಮ್ಮ ರೈತರಿಗೆ ಡಿಮ್ಯಾಂಡ್, ನಮ್ಮ ರೈತರ ಕೃಷಿ ಉತ್ಪನ್ನಗಳಿಗೆ ಡಿಮ್ಯಾಂಡ್. ಸರಿನಾ ಸ್ನೇಹಿತರೆ? ಇರಲಿ, ಇದೊಂದು ಟಾಪಿಕ್ ಆಯಿತು. ಇಷ್ಟೆಲ್ಲ ಆಗ್ತದೆ. ಇವತ್ತು ತಿಳಿಸ್ತಾ ಇದ್ದಾರೆ ಅಂತ ಏನಂತಾರಲ್ಲ, ಇವತ್ತು ಭೂಮಿ ಮೇಲೆ ಯುದ್ಧ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ನಾಳೆ ಏನಾಗುತ್ತೋ ಅಪ್ಡೇಟ್ ಕೊಡ್ತೀನಿ ಸ್ನೇಹಿತರೆ. ಇವತ್ತಿಂದ ಸ್ಟಾರ್ಟ್ ಆಗುತ್ತದೆ. ಇವತ್ತು ರಾತ್ರಿ ಅಂತ ಅಲ್ಲಿ ಬೆಳಿಗ್ಗೆ ಆಗುತ್ತೆ. ನೋಡೋಣ ಏನಾಗುತ್ತೋ ಏನೋ. ಆದ್ರೆ ಭೂಮಿ ಮೇಲೆ ಯುದ್ಧಕ್ಕೆ ಬಂದ್ರಪ್ಪ ಅಂದ್ರೆ ಅಮೇರಿಕಕ್ಕೆ ತುಂಬ ತೊಂದರೆ ಇದೆ. ಅಲ್ಲಿ ಏನಂತಾರೆ ಸೈನ್ಯಾಧಿಕಾರಿ ಅವರು ಕೂಡ ಹೇಳ್ತಾ ಇದ್ದಾರೆ ತುಂಬ ಕಷ್ಟ ಆಗ್ತದೆ ಅಲ್ಲಿ ಹೋದರೆ. ಯಾಕಂದರೆ ದ್ವೀಪ ಇದೆ, ಈ ಕಡೆ ದ್ವೀಪ ಇದೆ, ಆ ಕಡೆ ಗುಡ್ಗಾಡಿದೆ, ಹೋಗೋದು ತುಂಬ ಅಸಾಧ್ಯ. ಏನಾಗುತ್ತೋ ನೋಡೋಣ. ಸರಿನಾ ಸ್ನೇಹಿತರೆ? ಮತ್ತು ಈ ಒಂದು ಯುದ್ಧದ ಬಗ್ಗೆ ನಾಳೆ ಅಪ್ಡೇಟ್ ಕೊಡ್ತೀನಿ ಸ್ನೇಹಿತರೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸಿಗೋಣ. ಎಲ್ಲರಿಗೂ ನಮಸ್ಕಾರ.